ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳ ಗೈರು, ವಾಟರ್ ಮ್ಯಾನ್ಗೆ ಮನವಿ ಸಲ್ಲಿಸಿದ ಗ್ರಾಮಸ್ಥರು. ಕೊತ್ತೂರು ಶಾಲೆಯಲ್ಲಿ ನಡೆಯುತ್ತಿರುವ ಹಾಲು ಡೈರಿ ಸ್ಥಗಿತ ಆಗ್ರಹ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಖಂಡನೆ, ಪ್ರತಿಭಟನೆಯ ಎಚ್ಚರಿಕೆ. ಪಾವಗಡ ತಾಲೂಕಿನ ಸಿಕೆಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊತ್ತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡದಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ವತಿಯಿಂದ ನಡೆಯುತ್ತಿರುವ ಹಾಲಿನ ಡೈರಿಯನ್ನು ತಕ್ಷಣವೇ ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ಗ್ರಾಮದ ಯುವಕರು ಶನಿವಾರ ಗ್ರಾಮ ಪಂಚಾಯಿತಿಯಲ್ಲಿ ಮನವಿ ಸಲ್ಲಿಸಿದರು. ಶಾಲೆಯ ಆವರಣದಲ್ಲಿ ಡೈರಿಗೆ ಸಂಬಂಧಿಸಿದ ನೆಲಮಟ್ಟದ ತೊಟ್ಟಿ ನಿರ್ಮಿಸಲು ಮುಂದಾಗಿರುವುದನ್ನು ವಿರೋಧಿಸಿ ಗ್ರಾಮಸ್ಥರು ಶಾಲಾ ಆವರಣವನ್ನು ಈ ರೀತಿ ಚಟುವಟಿಕೆಗಳಿಗೆ ಬಳಸಬಾರದು ಎಂದು ಒತ್ತಾಯಿಸಿದರು. ಆದರೆ ಮನವಿ ಸಲ್ಲಿಸಲು ಗ್ರಾಮ ಪಂಚಾಯಿತಿ ಕಚೇರಿಗೆ ಆಗಮಿಸಿದ ವೇಳೆ ಯಾವುದೇ ಅಧಿಕಾರಿಗಳು ಕರ್ತವ್ಯದಲ್ಲಿ ಇರಲಿಲ್ಲ. ಇದರಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ವಾಟರ್ ಮ್ಯಾನ್ ಕಾಂತಮ್ಮರವರಿಗೆ ಮನವಿ ಸಲ್ಲಿಸಿ ಅವರಿಂದಲೇ ಕಚೇರಿಯ ಮುದ್ರೆ ಹಾಕಿಸಿ ಸ್ವೀಕೃತಿ ಪತ್ರ ಪಡೆಯಬೇಕಾದ ಪರಿಸ್ಥಿತಿ ಎದುರಾಯಿತು ಎಂದು ಗ್ರಾಮಸ್ಥರಾದ ಬಸವರಾಜು ಆರೋಪಿಸಿದರು. ಈ ವೇಳೆ ಮಾತನಾಡಿದ ಗ್ರಾಮದ ಕೆಎಸ್ ಸುರೇಶ್, ಶಾಲೆ ಕಟ್ಟಡದಲ್ಲಿ ಅನಧಿಕೃತವಾಗಿ ನಡೆಯುತ್ತಿರುವ ಹಾಲಿನ ಡೈರಿಯನ್ನು ತಕ್ಷಣವೇ ಸ್ಥಗಿತಗೊಳಿಸಬೇಕು. ಇಲ್ಲವಾದರೆ ಸೋಮವಾರ ಗ್ರಾಮದ ಯುವಕರು ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಇಲಾಖೆಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು. ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಮಧುಸೂದನ್ ರವರಿಗೆ ದೂರವಾಣಿ ಕರೆ ಮಾಡಿದರೂ ಯಾವುದೇ ಪ್ರತಿಕ್ರಿಯೆ ದೊರೆಯಲಿಲ್ಲ ಎಂದು ದೂರಿದರು. ಗ್ರಾಮದ ಬಸವರಾಜು ಮಾತನಾಡಿ, ಗ್ರಾಮದ ಸಮಸ್ಯೆ ಕುರಿತು ಅರ್ಜಿ ಸಲ್ಲಿಸಲು ಬಂದಾಗ ಪಂಚಾಯಿತಿಯಲ್ಲಿ ಒಬ್ಬ ಅಧಿಕಾರಿಯೂ ಇರಲಿಲ್ಲ. ವಾಟರ್ ಮ್ಯಾನ್ ಕಾಂತಮ್ಮರವರೇ ಅರ್ಜಿಗೆ ಕಚೇರಿಯ ಮುದ್ರೆ ಹಾಕಿ ಸ್ವೀಕೃತಿ ಪತ್ರ ನೀಡಿರುವುದು ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆ ದುಸ್ಥಿತಿಗೆ ಸಾಕ್ಷಿಯಾಗಿದೆ ಎಂದು ಅಸಮಾಧಾನ ಹೊರಹಾಕಿದರು. ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಪಂಚಾಯಿತಿ ಸಿಬ್ಬಂದಿಗಳ ವಿರುದ್ಧ ಧಿಕ್ಕಾರವನ್ನು ಕೂಗುವ ಮೂಲಕ ಆಕ್ರೋಶ ಹೊರಹಾಕಿದರು. ಮನವಿ ಸಲ್ಲಿಸಿರುವ ವೇಳೆ ಕೊತ್ತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂ ಅಧ್ಯಕ್ಷ ಅನಿಲ್ ಕುಮಾರ್, ವಿನಯ್, ಮಂಜುನಾಥ್, ಧನಂಜಯ, ಗುರುಪ್ರಸಾದ್, ಮಾರುತಿ, ಯರಗಂಟಿ, ದರ್ಶನ್ ಎನ್, ರಾಜು ಬೆಲ್ದಾರ್, ಪ್ರಶಾಂತ್ ಸೇರಿದಂತೆ ಅನೇಕ ಯುವಕರು ಉಪಸ್ಥಿತರಿದ್ದರು. ವರದಿ ರಾಮಪ್ಪ ಸಿಕೆಪುರ, ಕಲ್ಪತರು ನ್ಯೂಸ್, ಪಾವಗಡ. ಸುರೇಶ್ ಅಂತೇಳಿ ಕೊತ್ತೂರು ಗ್ರಾಮದ ಸಿಕೆಪುರ ಗ್ರಾಮ ಪಂಚಾಯಿತಿ. ಕೊತ್ತೂರು ಗ್ರಾಮದಲ್ಲಿ ಅನಧಿಕೃತವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಡಿಯಲ್ಲಿ ಬರ್ತಕ್ಕಂಥ ಒಂದು BC ಅನ್ನೋ ಒಂದು ಇದನ್ನು ಓಪನ್ ಮಾಡ್ಕೊಂಡಿರ್ತಾರೆ. ಅದನ್ನು ಯಾರದೇ ಒಂದು ಪರ್ಮಿಷನ್ ಇಲ್ಲದೆ ಶಾಲಾ ಆವರಣದ ಒಳಗಡೆನೇ ಇಟ್ಕೊಂಡು ಅವರು ಸ್ವಯಂ ದಬ್ಬಾಳಿಕೆ ನಡೆಸ್ಕೊಂಡು ಶಾಲಾ ಆವರಣದ ಒಳಗಡೆನೇ ನೆಲಮಟ್ಟದ ತೊಟ್ಟಿ ನಿರ್ಮಾಣ ಮಾಡ್ತಿದ್ದಾರೆ. ಏನಕ್ಕೆ ಅಂತ ಪ್ರಶ್ನಿಸಿದಾಗ ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಸಿಕೆಪುರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಈ ಸಿಕೆಪುರ ಗ್ರಾಮ ಪಂಚಾಯತಿಯಲ್ಲಿ ಅಧಿಕಾರಿ ಆಗಲಿ ಯಾವುದೇ ಸಿಬ್ಬಂದಿ ಆಗಲಿ ಇಲ್ಲಿ ನಿರ್ವಹಿಸ್ತಾ ಇಲ್ಲ. ಆದುದರಿಂದ ನಾವಿಲ್ಲಿ ಈ ಒಂದು ನಮ್ಮ ದೂರನ್ನು ಕೊಡಲಿಕ್ಕೆ ಬಂದಾಗ ಯಾರಿಗೆ ಕೊಡಬೇಕು ಅನ್ನೋದು ನಮ್ಗೆ ಗೊಂದಲ ಉಂಟಾಗಿದೆ. PDO ಅಧಿಕಾರಿ ಯಾವುದೇ ಕಾರಣಕ್ಕೂ ಇನ್ ಟೈಮ್ ಬರಲ್ಲ, ಬೇರೆ ಥರ ಸಿಬ್ಬಂದಿಗಳು ಇನ್ ಟೈಮ್ ಬರಲ್ಲ. ಯಾರೂ ಸಿಬ್ಬಂದಿಗಳು ನಮ್ಮ ಇದರಲ್ಲಿಲ್ಲ ಇವತ್ತು ಪಂಚಾಯತಿಯಲ್ಲಿ. ಇವತ್ತಂತಲ್ಲ, ಸುಮಾರು ಆಗಲೇ ಒಂದು 30-40 ದಿನದಿಂದ ಯಾರು ಕಾರ್ಯ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಈವರೆಗೆ ಫೋನ್ ಮಾಡಿದ್ರೆ ಈವರೆಗೆ ಫೋನ್ ಇರ್ತಾ ಇಲ್ಲ. ಹೀಗಾಗಿ ನಮಗೆ ತುಂಬ ಬೇಜಾರಾಗಿದೆ. ಹಾಗಾಗಿ ಸೋಮವಾರದ ಮೇಲ್ಗಡೆ ಇಲ್ಲಿ ಧರಣಿ ಕೂರಬೇಕಂತ ಹೇಳ್ಬಿಟ್ಟು ನಾವು ಎಲ್ಲ ಅಂದ್ಕೊಂಡಿದ್ದೀವಿ. ನಾವು ಕೊತ್ತೂರು ಗ್ರಾಮಸ್ಥರು. ಈಗ ಸಿಕೆಪುರ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಶಾಲೆಯ ಬಗ್ಗೆ ಒಂದು ಅರ್ಜಿ ಕೊಡಲು ಬಂದಿದ್ದೇವೆ. ಆದ್ದರಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇಲ್ಲ ಇಲ್ಲಿ. ನಾವು ಯಾರಿಗೆ ಅರ್ಜಿ ಸಲ್ಲಿಸಬೇಕು ಅಂತಲೂ ಗೊತ್ತಿಲ್ಲ. ನಾವು ಕೊತ್ತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಹಾಲು ಉತ್ಪಾದಕರ ಸಂಘದ ಒಂದು ಶಾಲೆಯಲ್ಲಿ ಕಟ್ಟಡ ಒಡೆದು ಅವರು ಆವರಣದಲ್ಲಿ ತೊಟ್ಟಿ ನಿರ್ಮಾಣ ಮಾಡ್ತಾಯಿದ್ರು. ಅದರ ಬಗ್ಗೆ ನಾವು ಮಾಹಿತಿ ಕೊಡಬೇಕಂತ ಹೇಳ್ಬಿಟ್ಟು ಇಲ್ಲಿ ಅರ್ಜಿ ಕೊಡಲು ಬಂದಿದ್ದೇವೆ. ಆದ್ದರಿಂದ ಇಲ್ಲಿ ಯಾರೂ ಇಲ್ಲ ಪಂಚಾಯಿತಿಯಲ್ಲಿ. ಆದ್ದರಿಂದ ನಾವು ಯಾರಿಗೆ ದೂರನ್ನು ಸಲ್ಲಿಸಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ನೀವು ಕ್ರಮ ತಗೋಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ.